ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KE ಕಡೆಯಿಂದ ನಡೆಸಿರುವ ಆಫೀಸರ್ ಗ್ರೇಡ್ 2 ಹುದ್ದೆಗಳ GK ಪತ್ರಿಕೆಯಲ್ಲಿ ಬಂದಿರುವ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನಾವು ಈ ಒಂದು ಸೆಷನ್ದಲ್ಲಿ ಬಿಡಿಸೋಣ. ಸೊ ಇದರಲ್ಲಿ ಟೋಟಲ್ ಆಗಿ 10 ಕ್ವಶನ್ಗಳು ಇಲ್ಲಿ ಬಂದಿದ್ದು ಈ ಒಂದು ಪತ್ರಿಕೆಯಲ್ಲಿ. ಸೊ ಅವುಗಳನ್ನ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಈಗ KE ಕಡೆಯಿಂದ ಏನೈತಿ, ಈ PC ಹುದ್ದೆಗಳಿಗೆ PC PSI 2 ಹುದ್ದೆಗಳು KEದವರ ನಡೆಸ್ಬೋದಂತ ಈಗ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕಡೆಯಿಂದ. ಸೊ ಹಾಗಾಗಿ KE ಕಡೆಯಿಂದ ನಡೆಸಿರುವ ಪೇಪರ್ಗಳು ಏನೈತಿ ಅವುಗಳ 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಮಾಡಲಾಗ್ತದೆ. ಸೊ ಅದರಲ್ಲಿ ಕ್ಲಾಸ್ 2 ಇದಾಗಿರ್ತದೆ. ಸೊ ಈ ಪತ್ರಿಕೆಯಲ್ಲಿ ಬಂದಿರುವ ಮೆಂಟಲ್ ಎಬಿಲಿಟಿ ಕ್ವಶನ್ನ ನಾವೀಗ ನೋಡೋಣ. ಸೊ ಫಸ್ಟ್ ಕ್ವಶನ್, ಸೊ ಇಲ್ಲಿ ಒಂದು ಚೌಕ ಮತ್ತು ವಜ್ರಾಕೃತಿಯು ಒಂದೇ ಪಾದದ ಮೇಲೆ ನಿಂತರೆ ಚೌಕ ಮತ್ತು ವಜ್ರಾಕೃತಿಯ ವಿಸ್ತೀರ್ಣಗಳ ಅನುಪಾತ ಏನಾಗ್ತದ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಒಂದು ಚೌಕದ ಮತ್ತು ಇನ್ನೊಂದು ಏನದ ವಜ್ರಾಕೃತಿ ಅದ. ಸೊ ಈ ರೀತಿ ವಜ್ರಾಕೃತಿ ಅದ. ಸೊ ಇಲ್ಲಿ ಚೌಕದ ಪಾದ ಎಷ್ಟದ, ಸೊ ಇಲ್ಲಿ ವಜ್ರಾಕೃತಿಯ ಪಾದನೂ ಅಷ್ಟದ. ಸೊ ಇದನ್ನ ಈ ರೀತಿಯನ್ನು ತಗೋಬಹುದು. ಸೊ ಅವಾಗ ಈ ಪಾದ ಎ ಆಗಿತ್ತಂದ್ರೆ ಈ ವಜ್ರಾಕೃತಿಯ ಪಾದನೂ ಕೂಡ ಏನಾಗಿರ್ತದೆ. ಸೊ ಇಲ್ಲಿ ಚೌಕದ ವಿಸ್ತೀರ್ಣ ಅಂತ ಕೇಳಿದಾಗ ಇಲ್ಲಿ 4 ಬಾಹುಗಳು ಸೇಮ್ ಆಗಿರ್ತವೆ. ಇಲ್ಲಿ ಈ ಪಾದ ಏನೈತಿ ಇವೆರಡು ದೊಡ್ಡ ಇವೆರಡು ಸಣ್ಣ ಆಗ್ತದೆ. ಸೊ ಇಲ್ಲಿ ಚೌಕದ ವಿಸ್ತೀರ್ಣ ಏನಾಗುತ್ತೆ, A² ಆಗುತ್ತೆ. ಸೊ ಇಲ್ಲಿ ವಜ್ರಾಕೃತಿದ A ಇಂಟು B ಆಗುತ್ತೆ. ಸೊ ಇಲ್ಲಿ ಎ ಗೆಟ್ ಕ್ಯಾನ್ಸಲ, ಇಲ್ಲಿ A ಆಗುತ್ತೆ, ಇಲ್ಲಿ B ಆಗುತ್ತೆ. ಅಂದರೆ ಇಲ್ಲಿ ವಜ್ರಾಕೃತಿಯ ಈ ಪಾದದಕ್ಕಿಂತ ಈ ಸೈಡ್ ಏನೈತಿ ಸಾಂದ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅನ್ನೋದಿಲ್ಲಿ ಆಗುತ್ತೆ. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ABCDEFG ಮತ್ತು H ಎಂಬ 8 ವ್ಯಕ್ತಿಗಳು ಪರಸ್ಪರ ವಿರುದ್ಧವಾಗಿ 2 ಸಾಲುಗಳಲ್ಲಿ ಕುಳಿತಿದ್ದಾರೆ. ಪ್ರತಿ ಸಾಲಿನಲ್ಲಿ 4 ಜನ ಇದ್ದಾರೆ. ಟೋಟಲ್ 8 ಜನ ಅದಾರು. ಒಂದೊಂದು ಸಾಲಿನಲ್ಲಿ 4 ಜನ. ಸೊ ಈ ಕಡೆ 4 ಜನ, ಈ ಕಡೆ 4 ಜನ. ಸೊ ಈ ರೀತಿ ಪರಸ್ಪರ ಅಭಿಮುಖವಾಗಿ ಇಲ್ಲಿ ಕೂತಿದ್ದಾರೆ. ನೆಕ್ಸ್ಟ್ ಇಲ್ಲಿ B ಮತ್ತು C ಪರಸ್ಪರ ಅಭಿಮುಖವಾಗಿ ಕುಳಿತಿದ್ದಾರೆ. B ಮತ್ತು C ಒಬ್ಬರೊಬ್ಬರು ಇಲ್ಲಿ ಪರಸ್ಪರ ಅಭಿಮುಖವಾಗಿ ಕುಳಿತಿದ್ದಾರೆ. ನೆಕ್ಸ್ಟ್ ಸಿಯು ಡಿ ಮತ್ತು ಇಗಳ ನಡುವೆ ಇದ್ದಾರೆ. ಅಂದ್ರೆ C D ಮತ್ತು ಇಗಳ ನಡುವೆ ಇದ್ದಾರೆ. ಅಂದ್ರೆ ಇಲ್ಲೊಂದು ಬರ್ತದೆ, ಇಲ್ಲೊಂದು ಬರ್ತದೆ. ನೆಕ್ಸ್ಟ್ H ಎಂಬುವರು E ಅವರ ತಕ್ಷಣದ ಎಡಭಾಗದಲ್ಲಿ. ಸೊ E ಅನ್ನು ನಾವು ಇಲ್ಲಿ ತೊಗೊಂಡಿವಿ ಅಂದ್ರೆ D ಅನ್ನು ಇಲ್ಲಿ ತಗೋರಿ. ಇನ ತಕ್ಷಣ ಎಡಭಾಗದಲ್ಲಿ ಯಾರದಾರು ಅಂದ್ರೆ ಇಲ್ಲಿ H ಇರ್ತಾರೋ. ಸೊ ನೆಕ್ಸ್ಟ್ H ಮತ್ತು F ಕರ್ಣೀಯವಾಗಿ ವಿರುದ್ಧವಾಗಿ ಕುಳಿತಿದ್ದಾರೆ. ಅಂದ್ರೆ ಇಲ್ಲಿ ವಿರುದ್ಧವಾಗಿ ಕುಳಿತಿದ್ದಾರೆ. ಇಲ್ಲೊಬ್ಬ ಬರಬೇಕು, ಇಲ್ಲೊಬ್ಬ ಬರಬೇಕು. ಇಲ್ಲಿ F H ಕರ್ಣೀಯವಾಗಿ ಇಲ್ಲಿ ವಿರುದ್ಧವಾಗಿ ಇಲ್ಲಿ ಕುಳಿತಿದ್ದಾರೆ. ನೆಕ್ಸ್ಟ್ ಏನು ಹೇಳಿದರು, G ಮತ್ತು B ವ್ಯಕ್ತಿಗಳು ಪರಸ್ಪರ ಹತ್ತಿರದಲ್ಲಿಲ್ಲ. ಸೊ ಅಂದ್ರೆ G ಇಲ್ಲಿ ಬರೋದಿಲ್ಲ, ಇಲ್ಲಿ G ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನು ಉಳಿತು, ಇಲ್ಲಿ A ಉಳಿತದ. ಇಲ್ಲಿ ಎಯ ಮುಂದೆ ಯಾರಿದ್ದಾರೆ ಅಂತ ಇಲ್ಲಿ ಕೇಳಿದಾರೆ. ಸೊ ಎಯ ಮುಂದೆ ಯಾರಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಎಯ ಮುಂದೆ D ಅನ್ನೋರು ಇಲ್ಲಿ ಇರ್ತಾರೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ತಿಂಗಳಿನ 4ನೇ ಶನಿವಾರವು 22ನೇ ದಿನವಾದರೆ ಅಂದ್ರೆ ಇಲ್ಲಿ
22ನೇ ದಿನ ಶನಿವಾರವಾದರೆ ಆ ತಿಂಗಳಿನ 13ನೇ ದಿನ ಅಂದರೆ ಇಲ್ಲಿ 13ನೇ ದಿನ ಯಾವ ವಾರ ಇಲ್ಲಿ ಆಗ್ತದೆ. ಸೊ ಅಂದ್ರೆ ಇಲ್ಲಿ 13ರಿಂದ 22ರ ನಡುವೆ ಎಷ್ಟು ಗ್ಯಾಪ್ ಆಯ್ತು? ಇಲ್ಲಿ 9 ಇಲ್ಲಿ ಗ್ಯಾಪ್ ಆಗುತ್ತೆ. ಸೊ 9 ದಿನ ಗ್ಯಾಪ್ ಆಗುತ್ತೆ. ಅಂದ್ರೆ 9 ದಿನ ಗ್ಯಾಪ್ ಆಗೈತೆ ಅಂದ್ರೆ 7 ದಿನ ಆದ ನಂತರ 8ನೇ ದಿನಕ್ಕೆ ಈಗ ಶನಿವಾರ ಐತೆ ಅಂದ್ರೆ ಮತ್ತೆ 8ನೇ ದಿನಕ್ಕೆ ಹೊಳ್ಳಿ ಶನಿವಾರ ಬರ್ತದೆ. ಸೊ ಹಾಗಾಗಿ 7 ಒಂದಲೇ 7 ಒಂದಲೇ ಇನ್ನೂ ಎಷ್ಟು ಉಳಿತು? ಇಲ್ಲಿ 2 ಉಳಿತು. ಅಂದ್ರೆ ಈಗ ನಾವು ಹಿಂದೆ ಹೊಂಟೆವು. ಇಲ್ಲಿ 22ನೇ ತಾರೀಕು ಅದ. ಸೊ ಇದರಿಂದ 13ನೇ ತಾರೀಕು ಹಿಂದೆ ಹೊಂಟೆವು ಅಂದ್ರೆ ಇಲ್ಲಿ 2 ದಿನ ಏನು ಉಳಿತು, ಈ 2 ದಿನ ನಾವು ಶನಿವಾರದಿಂದ ಹಿಂದ್ಗಡೆ ಹೋಗ್ಬೇಕು. ಶನಿವಾರದಿಂದ ಹಿಂದ್ಗಡೆ ಹೋದಾಗ ಇಲ್ಲಿ ಶುಕ್ರವಾರ ಬರ್ತದೆ, ಇಲ್ಲಿ ಗುರುವಾರ ಬರ್ತದೆ. ಸೊ 2 ದಿನ ಹಿಂದೆ ಹೋದಾಗ ಇಲ್ಲಿ ನಮ್ಗೆ ಗುರುವಾರ ಆಗ್ತದೆ. ಸೊ ಆಪ್ಷನ್ 3 ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 13ನೇ ದಿನ ಏನಾಗ್ತದೆ ಅಂದ್ರೆ ಇಲ್ಲಿ ಗುರುವಾರ ಆಗ್ತದೆ. ನೆಕ್ಸ್ಟ್, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ 1 2 3 4 5 6 7 8 9 10 ಇವ 10 ಚೌಕ ಅದು. ನೆಕ್ಸ್ಟ್ ಇಲ್ಲಿ ಇದ 11 ಇದ 12 ಇದ 13. ಸೊ ಇದ 13 ಚೌಕ ಅದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಚೌಕ ನೋಡ್ಬೋದು. ಇಲ್ಲಿ ಇದ 14. ಟೋಟಲ್ ಇಲ್ಲಿ 14 ಚೌಕ ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ಎ ಯು ಬಿ ನ ಸಹೋದರಿ, ಸಿ ಯು ಬಿ ನ ತಾಯಿ, ಡಿ ಯು ಸಿ ನ ತಂದೆ, ಇ ಯು ಡಿ ನ ತಾಯಿ. ಹಾಗಾದರೆ ಎ ಯು ಡಿಗೆ ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಕೇಳಿದಾರ. ಇಲ್ಲಿ ಎ ಯು ಬಿ ನ ಸಹೋದರಿ, ಎ ಯು ಬಿ ನ ಸಹೋದರಿ. ನೆಕ್ಸ್ಟ್, ಸಿ ಯು ಬಿ ನ ತಾಯಿ, ಸಿ ಯು ಬಿ ನ ತಾಯಿ. ನೆಕ್ಸ್ಟ್, ಡಿ ಯು ಸಿ ನ ತಂದೆ, ಡಿ ಯು ಸಿ ನ ತಂದೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಕ್ವಶನ್ ಏನು ಕೇಳಿದಾರು, ಇಲ್ಲಿ ಎ ಯು ಡಿಗೆ ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಎ ಸಿಗೂ ಕೂಡ ಇಲ್ಲಿ ಮಗಳಾಗ್ತಾಳ. ಸೊ ಬಿ ಇಲ್ಲಿ ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು. ಸೊ ಇವರು ಇಲ್ಲಿ ಎ ಇದ್ದಿದ್ದ ಬಿಗೆ ಇಲ್ಲಿ ಸಹೋದರಿ ಐತಿ. ಹಾಗಾಗಿ ಸಿ ಏನಾಗ್ತೈತಿ ಇಲ್ಲಿ ಎಗೆ ತಾಯಿ ಆಗಿರ್ತದ. ಸೊ ತಾಯಿಯ ತಂದೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಅಜ್ಜ ಆಗಿರ್ತಾನೆ. ಸೊ ಹಾಗಾಗಿ ಎ ಯು ಡಿಗೆ ಇಲ್ಲಿ ಮೊಮ್ಮಗಳಾಗಿರ್ತಾಳೆ. ಸೊ ಮೊಮ್ಮಗಳು ಇಲ್ಲಿ ಆಗಿರ್ತಾಳೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು 13 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳನ್ನು ಒಂದು ಪರೀಕ್ಷೆಯಲ್ಲಿ ಉತ್ತರಿಸಬೇಕಾಗ್ತದೆ. ಸೊ ಟೋಟಲ್ 13 ಪ್ರಶ್ನೆಯಲ್ಲಿ 10 ಪ್ರಶ್ನೆಯನ್ನು ಉತ್ತರವನ್ನು ಇಲ್ಲಿ ಮಾಡಬೇಕಾಗಿರ್ತದೆ. ಅದರಲ್ಲಿ ಅವನು ಮೊದಲ 5 ಪ್ರಶ್ನೆಗಳಲ್ಲಿ ಏನೈತಿ ಕನಿಷ್ಠ 4 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕು ಅಂದರು. ಸೊ ಫಸ್ಟ್ 5 ಕ್ವಶನ್ ಒಳಗೆ 4 ಕ್ವಶನ್ ಅವ ಆಯ್ಕೆ ಮಾಡಬೇಕು. ನೆಕ್ಸ್ಟ್, ಹಾಗಾದರೆ ಅವನಿಗೆ ದೊರೆಯುವ ಆಯ್ಕೆಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದಾರ. ಸೊ ಮೊದಲಿಗೆ ಇಲ್ಲಿ 5ರಲ್ಲಿ 4 ಸೆಲೆಕ್ಟ್ ಮಾಡಬೇಕು. ಸೊ 4 ಇಲ್ಲಿ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಇನ್ನೆಷ್ಟು ಉಳಿತಾವು? 5ರಲ್ಲಿ 4 ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇಲ್ಲಿ 8 ಕ್ವಶನ್ ಉಳಿತಾವು. ಇನ್ನು 6 ಕ್ವಶನ್ ಇಲ್ಲಿ ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ಟೋಟಲ್ 10 ಕ್ವಶನ್. ಇಲ್ಲಿ 4 ಆಯ್ಕೆ ಮಾಡಿದಾನು, ಇಲ್ಲಿ 6 ಆಯ್ಕೆ ಮಾಡಿದಾನು. ಇಲ್ಲಿ 5ರಲ್ಲಿ 4 ಮೊದಲಿಗೆ ಫಸ್ಟ್ 5ರಲ್ಲಿ 4, ಇಲ್ಲಿ 8 ಹೆಂಗಂದ್ರೆ ಇಲ್ಲಿ ಟೋಟಲ್ 13. 5 ಮತ್ತು 8 ಇಲ್ಲಿ ಟೋಟಲ್ 13 ಪ್ರಶ್ನೆ ಆಗ್ತವೆ. ಇಲ್ಲಿ 4 ಇಲ್ಲಿ 6. ಮತ್ತು ಇನ್ನೊಂದು ಪಾಸಿಬಿಲಿಟಿ ಏನು ಬರ್ತದೆ ನಮ್ಗೆ, 5 ಕ್ವಶನ್ದಲ್ಲಿ
ಫಸ್ಟ್ 5 ಕ್ವಶನ್ದಲ್ಲಿ 5ಕ್ಕೆ 5 ಆಯ್ಕೆ ಮಾಡ್ರೆ ಇನ್ನು ಇಲ್ಲಿ ಎಷ್ಟು ಉಳಿತಾವು 8ರಲ್ಲಿ 5 ಉಳಿತಾವು. ಸೊ ಇಲ್ಲಿ 5C4 ಅಂದ್ರೆ ಇದನ್ನು 5 ಇಂಟು 4 ಇಂಟು 3 ಇಂಟು 2 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟು ಅದ. ಸೊ ಇಲ್ಲಿ 8C6 ಅದ. ಸೊ 8 ಅಂದಾಗ 8 7 6 5 4 3 ಆಗುತ್ತೆ. ಸೊ ಇಲ್ಲಿ 8C6 ಅಂದಾಗ 6 ಐತೆ ಅಂದ್ರೆ ಇಲ್ಲಿ 6 ಸಂಖ್ಯೆಗಳನ್ನ ಮಾತ್ರ ಇಲ್ಲಿ ಈ ಕಡೆಯಿಂದ ಬರಿಬೇಕು. ನೆಕ್ಸ್ಟ್ ಇಲ್ಲಿ 6 ಅದ ಅಂದ್ರೆ ಇಲ್ಲಿ 6 ಫ್ಯಾಕ್ಟೋರಿಯಲನ್ನು ಬರಿಬೇಕು. 6 ಫ್ಯಾಕ್ಟೋರಿಯಲ್ ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಅದ. ನೆಕ್ಸ್ಟ್ 5C5 ಅಂದ್ರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟು 8C5 ಅಂದ್ರೆ 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆಗುತ್ತೆ. ಸೊ ಇಲ್ಲಿ 4 ಇಲ್ಲಿ ಕ್ಯಾನ್ಸಲ್ ಅದು. ನೆಕ್ಸ್ಟ್ 5 ಇಲ್ಲಿ ಉಳಿತು ಇಂಟು ಇಲ್ಲಿ 6 ಕ್ಯಾನ್ಸಲ್, 5 ಕ್ಯಾನ್ಸಲ್, 4 ಕ್ಯಾನ್ಸಲ್, 3 ಕ್ಯಾನ್ಸಲ್, ಇಲ್ಲಿ 2 ಒಂದೇ, ಇಲ್ಲಿ 2 4 ಇಲ್ಲೇನು ಉಳಿತು 4 ಮತ್ತು 7 4 7 28 ಆಗುತ್ತೆ. ಪ್ಲಸ್ ಇಲ್ಲಿ ಏನು ಉಳಿತದ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 1 ಇಂಟು ಇಲ್ಲಿ 5 ಕ್ಯಾನ್ಸಲ, ಇಲ್ಲೂ 5 ಕ್ಯಾನ್ಸಲ, ಇಲ್ಲಿ 4 ಕ್ಯಾನ್ಸಲ, ಇಲ್ಲೂ 4 ಅದ, ಇಲ್ಲೂ 4 ಕ್ಯಾನ್ಸಲ, ಇಲ್ಲಿ 3 2 6 ಇದು ಕ್ಯಾನ್ಸಲ, ಇಲ್ಲಿ 6 ಕ್ಯಾನ್ಸಲ, 8 7 56. ಸೊ ಇಲ್ಲಿ 28 5 140 ಆಗುತ್ತೆ. ಪ್ಲಸ್ ಇಲ್ಲಿ 56. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 196 ಇಲ್ಲಿ ಆಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕೆಳಗಿನ ಚಿತ್ರದಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆ ಕೇಳಿದ್ದಾರೆ. ಇಲ್ಲಿ ಟೋಟಲ್ ತ್ರಿಭುಜ ಎಷ್ಟದಾವ ಅಂತ. ಸೊ ಈ ರೀತಿ ತ್ರಿಭುಜ, ಫಸ್ಟ್ನೇ ತ್ರಿಭುಜವನ್ನು ನೋಡ್ರಿ ನೀವು, ಈ ರೀತಿ ಅದ. ಸೊ ಈ ರೀತಿ ತ್ರಿಭುಜದಲ್ಲಿ ಸೊ ಇದು 1, ಇದು 2, ಇದು 3, ನೆಕ್ಸ್ಟ್ ಇದು 4, ಇದು 5. ಸೊ 5 ಆಯ್ತು. ನೆಕ್ಸ್ಟ್ ಇದು ಟೋಟಲ್ ದೊಡ್ಡದಂದ 6, ಟೋಟಲ್ 6 ಇಲ್ಲಿ ನಮಗೆ ಸಿಕ್ಕು. ಸೊ ಆ ರೀತಿ ನೋಡೋದಾದ್ರೆ ಇಲ್ಲಿ ಅದೇ ಥರ ಡಯಾಗ್ರಾಮ್ ಅದ. ಇಲ್ಲಿ 6 ತ್ರಿಭುಜ, ನೆಕ್ಸ್ಟ್ ಇಲ್ಲಿ 6 ತ್ರಿಭುಜ, ನೆಕ್ಸ್ಟ್ ಇಲ್ಲಿ 6 ತ್ರಿಭುಜ, ನೆಕ್ಸ್ಟ್ ಇಲ್ಲಿ 6 ತ್ರಿಭುಜ. ಸೊ ಟೋಟಲ್ 6 4 ಇಲ್ಲಿ 6 4 24 ತ್ರಿಭುಜವನ್ನು ನಾವು ಈ ಒಂದು ಡಯಾಗ್ರಾಮ್ದಾಗ ನೋಡ್ತೀವಿ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 2 ಅಂಕಿಗಳ ಸಂಖ್ಯೆ ಮತ್ತು ಆ ಸಂಖ್ಯೆಯ ಅಂಕಿಗಳ ಪರಸ್ಪರ ಬದಲಾಯಿಸುವ ಮೂಲಕ ಪಡೆದ ಸಂಖ್ಯೆಯು ನಡುವಿನ ವ್ಯತ್ಯಾಸವು 27 ಆಗಿದೆ. ಹಾಗಾದರೆ ಆ ಅಂಕಿಗಳ ನಡುವಿನ ವ್ಯತ್ಯಾಸ ಏನಂತ ಇಲ್ಲಿ ಕೇಳಿದ್ದಾರೆ. ಸೊ 2 ಸಂಖ್ಯೆ ಅದಾವು. ಸೊ 2 ಯಾವರೇ ಸಂಖ್ಯೆ ತೋರಿ ನೀವು, ಸದ್ಯಕ್ಕೆ 63 ಅಂತ ತೋರಿ. ಸೊ 63 ಅಂತ ತೊಗೊಂಡಾಗ ಆ ಸಂಖ್ಯೆನ ಪರಸ್ಪರ ಬದಲಾಯಿಸಿದಾಗ ಅಂದ್ರೆ 63 ಇದ್ದಿದ್ದ 36 ಮಾಡಿದಾಗ ಅವುಗಳ ವ್ಯತ್ಯಾಸ ಎಷ್ಟು ಬಂದದ ನಮ್ಗೆ 27 ಬರಬೇಕಂತ. ಸೊ ಅವುಗಳ ವ್ಯತ್ಯಾಸ ಇಲ್ಲಿ 27 ಬರಬೇಕು. ಹಾಗಾದರೆ ಹಾಗೆ ಬಂದಂಥ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಂತ ಕೇಳಿದರು. ಸೊ ಇಲ್ಲಿ 2 ಸಂಖ್ಯೆಯನ್ನು ತೊಗೊಂಡಾಗ ಅವುಗಳನ್ನ ಪರಸ್ಪರ ಬದಲಾಯಿಸಿದಾಗ 27 ವ್ಯತ್ಯಾಸ ಬರುವಂಥ ಸಂಖ್ಯೆ ಯಾವಂದ್ರೆ, ಸೊ ಇಲ್ಲಿ 63 ಅಲ್ಲಿ 36 ತೆಗೆದಾಗ ನಮ್ಗೆ ಎಷ್ಟು ಬರ್ತದೆ, ಇಲ್ಲಿ 63ರಲ್ಲಿ 36 ತೆಗೆದಾಗ ಇಲ್ಲಿ ನಮ್ಗೆ 13ರಲ್ಲಿ 6 ಹೊತ್ತಂದ್ರೆ 7, ಇಲ್ಲಿ 27
7 ಇಲ್ಲಿ ಆಗುತ್ತೆ. ಸೊ 27 ಇಲ್ಲಿ ಬಂತಲ್ಲ. ಸೊ ಈ ಸಂಖ್ಯೆಗಳ ಅಂಕಿಗಳ ನಡುವಿನ ವ್ಯತ್ಯಾಸ ಅಂದಾಗ 6 - 3 ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ 3 ವ್ಯತ್ಯಾಸ, ಈ ಅಂಕಿಗಳ ನಡುವಿನ ವ್ಯತ್ಯಾಸ 3 ಆಗುತ್ತೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದೇ ಥರ ಇನ್ನೊಂದು ಸಂಖ್ಯೆ ಅನ್ನೋದ ನೋಡ್ಬೋದು ನೀವು. 52ರಲ್ಲಿ 25 ಇಲ್ಲಿ ತೆಗೆದ್ರೆ ನಮ್ಗೆ 27 ಬರ್ತದೆ. ಸೊ ಇಲ್ಲಿಯೂ ಕೂಡ ಏನೈತಿ 3 ಬರ್ತದೆ. 5ರಲ್ಲಿ 2 ತೆಗಿತಂದ್ರೆ ಇಲ್ಲಿಯೂ ಕೂಡ 3 ಆಗುತ್ತೆ. ನೆಕ್ಸ್ಟ್, ಒಂದು ಚೀಲದಲ್ಲಿ 25 ಪೈಸೆ, 10 ಪೈಸೆ ಮತ್ತು 5 ಪೈಸೆ ನಾಣ್ಯಗಳು 3:4:5 ಅನುಪಾತದಲ್ಲಿರುತ್ತದೆ. ಒಟ್ಟು 70 ರೂಪಾಯಿಗಳಿದ್ದರೆ 10 ಪೈಸೆಯ ಇಲ್ಲಿ ಅಷ್ಟು 10 ಪೈಸೆ ನಾಣ್ಯಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಪೈಸೆದಲ್ಲಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ಮೊದಲಿಗೆ 75 ಪೈಸೆ ಎಷ್ಟು ಅದಾವು? 3 ಅದಾವು. 75 ಪೈಸೆ 3 ಅಂದ್ರೆ ಇಲ್ಲಿ 25 ಪೈಸೆ 3 ಅದಾವ ಅಂದ್ರೆ ಇಲ್ಲಿ 75 ಪೈಸೆ ಆಯ್ತು. ನೆಕ್ಸ್ಟ್ 10 ಪೈಸೆ ಇಲ್ಲಿ 4 ಅದಾವ ಅಂದ್ರೆ ಇಲ್ಲಿ 40 ಪೈಸೆ ಆಯ್ತು. ನೆಕ್ಸ್ಟ್ 5 ಪೈಸೆ 5 ಅದಾವ ಅಂದ್ರೆ ಇಲ್ಲಿ 25 ಪೈಸೆ ಇಲ್ಲಿ ಆಗುತ್ತೆ. ಟೋಟಲ್ ಎಷ್ಟು ಪೈಸೆ ಆಯ್ತು? ಇಲ್ಲಿ 140 ಪೈಸೆ ಆಯ್ತು. ಸೊ ಈ 140 ಪೈಸೆ 140 ಇಲ್ಲಿ 70 ರೂಪಾಯಿ. 70 ರೂಪಾಯಿ ಅಂದ್ರೆ ಇದನ್ನು ಪೈಸೆಯಲ್ಲಿ ಕನ್ವರ್ಟ್ ಮಾಡ್ತಾರೆ ಇಲ್ಲಿ 7000 ಪೈಸೆ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ನಮಗೇನು ಬೇಕು? ಇಲ್ಲಿ 10 ಪೈಸೆ ಎಷ್ಟು ನಾಣ್ಯಗಳು ಅಂದಾಗ ನಾವು ಇಲ್ಲಿ ನಾಣ್ಯಗಳ ಭಾಗ ಎಷ್ಟೈತೆ ಅದನ್ನು ಮಾತ್ರ ಇಲ್ಲಿ ತಗೋಬೇಕಾಗ್ತದೆ. ನಾಣ್ಯಗಳ ಭಾಗ 4 ಅದ. ಸೊ ಹಾಗಾಗಿ ಇಲ್ಲಿ 4 ಆಗುತ್ತೆ. ಇಲ್ಲಿ ಒಂದು 0 ಹೋಯ್ತು, ಇಲ್ಲಿ ಒಂದು 0 ಹೋಯ್ತು. ಇಲ್ಲಿ 14 ಒಂದ್ಲೆ, 14 5ಲೆ 70, ಇಲ್ಲಿ 0. ಸೊ ಇಲ್ಲಿ 50 ಆಗುತ್ತೆ. ಇಲ್ಲಿ 4 50 ಇಲ್ಲಿ 200 ಆಗುತ್ತೆ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 10 ಪೈಸೆಗಳ ನಾಣ್ಯಗಳು ಎಷ್ಟು ಅದಾವ ಅಂದ್ರೆ ಇಲ್ಲಿ 200 ನಾಣ್ಯಗಳಿದಾವೆ. 10 ಪೈಸೆವು 200 ನಾಣ್ಯಗಳಿದಾವೆ ಅಂದ್ರೆ ಇಲ್ಲಿ 2000 ಪೈಸೆ ಆಗುತ್ತೆ. ಸೊ 2000 ಪೈಸೆ ಅಂದ್ರೆ ಇಲ್ಲಿ 20 ರೂಪಾಯಿ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಕ್ವಶನ್, ರೋಹಿತ ಮುಂಬೈಗೆ ತನ್ನ ಪ್ರಯಾಣವನ್ನು ಈ ಕೆಳಗಿನಂತೆ ಯೋಜಿಸಿದನು. ಅವನು ಒಟ್ಟು ದೂರ ಏನೈತಿ 4/9 ರಷ್ಟು ಮಾರ್ಗವನ್ನು ವಿಮಾನದಲ್ಲಿ ಪ್ರಯಾಣಿಸ್ತಾನೆ. ಉಳಿದ 2/5 ಏನೈತಿ ರಷ್ಟು ರೈಲಿನಲ್ಲಿ ಪ್ರಯಾಣಿಸ್ತಾನೆ. ಉಳಿದ 400 ದೂರವನ್ನು ಕಾರಿನಲ್ಲಿ ಪ್ರಯಾಣಿಸ್ತಾನೆ. ಹಾಗಾದರೆ ರೋಹಿತ್ ಮುಂಬೈಗೆ ಹೋಗಲು ಒಟ್ಟು ಎಷ್ಟು ದೂರವನ್ನು ಇಲ್ಲಿ ಪ್ರಯಾಣಿಸ್ತಾನೆ ಅಂತ ಕೇಳಿದರು. ಸೊ ಮೊದಲಿಗೆ ಇಲ್ಲಿ ಅವ 9ರಲ್ಲಿ 4 ಭಾಗವನ್ನು ಪ್ರಯಾಣಿಸ್ತಾನು. ಇಲ್ಲಿ ಎಷ್ಟು ಉಳಿತದ ಅಂದ್ರೆ 5ರಲ್ಲಿ, ಸೊ 9ರಲ್ಲಿ 5 ಭಾಗ ಇಲ್ಲಿ ಉಳಿತದ. ನೆಕ್ಸ್ಟ್ ಇದರಲ್ಲಿ ಏನೈತಿ, ಈ ಉಳಿದಿದ್ರಲ್ಲಿ ಅವ 2/5 ಏನೈತಿ ಅವ ರೈಲಿನಲ್ಲಿ ಪ್ರಯಾಣಿಸ್ತಾನ. 2/5ನ ಇಲ್ಲಿ ರೈಲಿನಲ್ಲಿ ಹೋದಂದ್ರೆ ಇನ್ನೆಷ್ಟು ಉಳಿತದೆ? ಇಲ್ಲಿ 5 ಒಂದ್ಲೆ. ಸೊ ಇಲ್ಲಿ 2/9 ಏನೈತಿ ಇಲ್ಲಿ ಉಳಿತದ. ಸೊ ಇಲ್ಲಿ 2/5 ರಷ್ಟು ಇಲ್ಲಿ ಮಾರ್ಗ ರೈಲಿನಾಗಿ ಪ್ರಯಾಣಿಸ್ತಾನಂದ್ರೆ ಟೋಟಲ್ ತ್ರೊಳಗೆ, ಸೊ ಉಳಿದ ಭಾಗದಲ್ಲಿ 2/5 ಏನೈತಿ ರೈಲಿನಲ್ಲಿ ಪ್ರಯಾಣಿಸ್ತಾನೋ ಅಂದ್ರೆ ಟೋಟಲ್ ಒಳಗೆ 2/9 ಅವ ರೈಲಿನಲ್ಲಿ ಮತ್ತು ಟೋಟಲ್ ಒಳಗೆ 4/9 ಅವ ವಿಮಾನದಲ್ಲಿ. ರೈಲು ವಿಮಾನ. ಸೊ ಇನ್ನು ಉಳಿದಿದ್ದ ಇಲ್ಲಿ 9ರಲ್ಲಿ ಎಷ್ಟು ಉಳಿತದೆ? ಇಲ್ಲಿ 4 ಅದ, ಇಲ್ಲಿ 2 ಅದ, ಟೋಟಲ್ 6 ಆಯ್ತು. ಇನ್ನು 3 ಆಗಬೇಕು. ಸೊ ಇನ್ನು ಉಳಿದಿದ್ದೆಷ್ಟ? 3 ಭಾಗ. ಈ ಉಳಿದಿದ್ದ 3 ಭಾಗನ 400 ಕಿಲೋಮೀಟ್ರ್. ಸೊ ಈ ಉಳಿದಿದ್ದ 3 ಭಾಗ 400 ಕಿಲೋಮೀಟ್ರ್ ಆತ. ಇನ್ನು ಟೋಟಲ್ ಒಟ್ಟು ಎಷ್ಟು ದೂರವನ್ನು ಪ್ರಯಾಣಿಸ್ತಾನಂದರು? ಟೋಟಲ್ ಇಲ್ಲಿ 9 ಭಾಗ ಇಲ್ಲಿ ಬೇಕು. ಸೊ ಇಲ್ಲಿ 3 ಒಂದ್ಲೆ, 3 ಮೂರ್ಲೆ. ಸೊ ಇಲ್ಲಿ 1 400ಲೆ 3 400ನೇ ಇಲ್ಲಿ 1200 ಆಗುತ್ತೆ. ಸೊ ಇಲ್ಲಿ ಟೋಟಲ್ ಅವ 1200 ಕಿಲೋಮೀಟ್ರನ್ನು ಇಲ್ಲಿ ಪ್ರಯಾಣಿಸಿದನು ಅಂತ ಇಲ್ಲಿ ಹೇಳ್ಬೋದು. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಸೋ ಮಚ್.